ಹಾಯ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಅಡುಗೆ ಮನೆ ಚಾನಲ್. ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋ ರೆಸಿಪಿ ಸಾಬುದಾನಿ ಪರೋಟ. ಆಲೂಗಡ್ಡೆ ಪರೋಟ ತಿಂದಿದ್ದೀರಾ, ಬಟ್ ಸಾಬುದಾನಿ ಪರೋಟ ಯಾವ ರೀತಿ ಮಾಡೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ, ನೋಡ್ಕೊಳ್ಳಿ. ಮೊದಲನೇದಾಗಿ 1 ಬೌಲ್ ಆಗೋಷ್ಟು ಸಾಬುದಾನಿ ತೊಗೊಂಡಿದ್ದೀನಿ. ಸಾಬುದಾನಿಯಲ್ಲಿ ನಾನು ಸಣ್ಣ ಸೈಜ್ ತೊಗೊಂಡಿದ್ದೀನಿ. ಇದರಲ್ಲಿ ದೊಡ್ಡ ಸೈಜ್ ಇದ್ರೂ ಕೂಡ ನೀವು ಯೂಸ್ ಮಾಡ್ಕೋಬೋದು. ಅದೇ ರೀತಿಯಾಗಿ 3 ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಇನ್ನೂ ಏನೇನು ಸ್ಪೈಸಸ್ ಆ್ಯಡ್ ಮಾಡೋದು ಅಂತ ತೋರಿಸ್ತೀನಿ ನೋಡಿರಿ. 7ರಿಂದ 8 ಕೆಂಪು ಮೆಣಸಿನ್ಕಾಯಿನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ಹಸಿ ಮೆಣಸಿನ್ಕಾಯಿ ಬೇಕಾದರೂ ಯೂಸ್ ಮಾಡ್ಕೋಬೋದು. ಅದ್ರ ಜೊತೆಗೆ 1-2 ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿದ್ದೀನಿ. 1 ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, 5ರಿಂದ 6 ಕಾಳುಮೆಣಸು ಇಷ್ಟು, ಮತ್ತು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ. ಪರೋಟ ಲಟ್ಟಿಸ್ಕೊಳ್ಳೋದಕ್ಕೆ ನಾನು ಗೋಧಿ ಹಿಟ್ಟನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಪರೋಟ ಬೇಯಿಸಲಿಕ್ಕೆ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಆದರೆ ನಮ್ಮದು ಸಾಬುದಾನ ಪರೋಟ ರೆಡಿ ಆಗುತ್ತೆ. ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸಾಬುದಾನಿನ ಹುರ್ಕೋತಾ ಇದ್ದೀನಿ. ಇದನ್ನು ಸಾಬುದಾನಿ ಹುರಿಲಿಕ್ಕೆ ನಾನ್ ಸ್ಟಿಕ್ ಪಾತ್ರೆ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು, ಯಾಕಂದರೆ ತಳ ಹಿಡಿಬಾರ್ದಲ್ವ, ಅದಕ್ಕೋಸ್ಕರ ನಾವು ನಾನ್ ಸ್ಟಿಕ್ ಪಾತ್ರೆ ಯೂಸ್ ಮಾಡೋದು ತುಂಬ ಒಳ್ಳೆಯದು. ಎಷ್ಟು ಹುರ್ಕೋಬೇಕಂದ್ರೆ ನೋಡಿರಿ, ಇವಾಗ ಅದರದ್ದು ಸೌಂಡ್ ಬರ್ತಾ ಇದೆ, ಪಟ ಪಟ ಅಂತ ಕೇಳಿಸ್ತಾ ಇದೆ. ಈ ಥರ ಸೌಂಡ್ ಬರಲಿವರೆಗೂ ನಾವು ಅದನ್ನು ಹುರ್ಕೋಬೇಕು. ಆವಾಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೋಬೇಕು. ಅದನ್ನು ಕೂಲ್ ಆಗೋಕ್ಕೆ ಬಿಡಬೇಕು, ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಟು. ಇಲ್ಲಿ ನಾವು ಸ್ಪೈಸಸ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಮೊದಲಿಗೆ ಕೆಂಪು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಾಗೆ ಸಿಪ್ಪೆ ತೆಗೆದು ಇಟ್ಕೊಂಡಿರೋ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಹಸಿ ಶುಂಠಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕಾಳುಮೆಣಸು ಮತ್ತು ಜೀರಿಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಇವಾಗ ಇದನ್ನು ತರಿತರಿಯಾಗಿ ರುಬ್ಕೊಳ್ಳೋಣ. ಪೂರ್ತಿ ಸಣ್ಣ ಆಗಬೇಕಂತೇನಿಲ್ಲ, ಸ್ವಲ್ಪ ತರಿತರಿಯಾಗಿ ಈ ರೀತಿಯಾಗಿ ಬಂದರೆ ಸಾಕು. ಈಗ ಸಾಬುದಾನಿ ತಣ್ಣಗಾಗಿದ್ದಾವೆ, ಸಾಬುದಾನಿನ ಫೈನಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಇದೇ ಥರ ಸಾಬುದಾನಿ ಫೈನ್ ಪೌಡ್ರಾಗಿ ರೆಡಿಯಾಗಿದೆ. ಇವಾಗ ಅದನ್ನು ಆಲೂಗಡ್ಡೆ ಮಿಕ್ಸ್ ಮಾಡೋಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. 3 ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆನ ಹಾಕ್ಕೊಂಡು ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಒಂದು ಸರ್ತಿ ಮ್ಯಾಶ್ ಮಾಡಿಕೊಂಡು ಅದಕ್ಕೆ ರುಬ್ಕೊಂಡಿರೋ ಮಸಾಲೆ ಐಟಮ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಐಟಮ್ ಜೊತೆಗೆ ಸಾಬುದಾನಿ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ. ನೀವು ಒಮ್ಮೆಗೆ ಪೂರ್ತಿ ಹಾಕೊಳ್ಳೋಕ್ಕಿಂತ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಒಳ್ಳೆಯದು. ಬೇಯಿಸಿರೋ ಪೊಟ್ಯಾಟೋಗೆ ಎಷ್ಟು ಬೇಕೋ ಅಷ್ಟೇ ಸಾಬುದಾನಿ ಪೌಡ್ರ್ ಹಾಕ್ಕೊಂಡು ನೀವು ಅದನ್ನು ಕಲಿಸ್ಕೋಬೇಕಾಗುತ್ತೆ, ಗಟ್ಟಿಯಾಗಿ ಕಲಿಸ್ಕೋಬೇಕಾಗುತ್ತೆ. ಹಿಟ್ಟಿನ ಅದಕ್ಕೆ ನೀರು ಯೂಸ್ ಮಾಡಬಾರ್ದು, ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ಪೌಡ್ರ್ ಹಾಕ್ಕೊಂಡ್ರೆ ಒಳ್ಳೆಯದು. ಇವಾಗ ನೋಡಿ, ಅದು ಈ ರೀತಿಯಾಗಿ ಗಟ್ಟಿಯಾಗಿ ರೆಡಿಯಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇನ್ನೊಂದು ಸರ್ತಿ ಚೆನ್ನಾಗಿ ನಾದ್ಕೊಳ್ಳೋಣ. ನಾವು ಎಷ್ಟು ಚೆನ್ನಾಗಿ ನಾದ್ಕೋತೀವಿ ಅಷ್ಟು ಪರೋಟ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಒಂದು ಸರ್ತಿ ಈ ರೀತಿಯಾಗಿ ನಾದ್ಕೊಂಡು ಅದನ್ನು ನಾವು ಉಳ್ಳೆ ಮಾಡ್ಕೊಂಡು ಇಟ್ಕೊಂಡ್ರೆ ಪರೋಟ ಲಟ್ಟಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಈ ರೀತಿಯಾಗಿ ನಾನು ಉಳ್ಳೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇವನ್ನ ಯಾವ ರೀತಿ ಲಟ್ಟಿಸ್ಕೊಳ್ಳೋದು ಮತ್ತು ಬೆಣ್ಸೋದಂತ ತೋರಿಸ್ತೀನಿ ನೋಡಿ. ಲಟ್ಟಿಸ್ಕೊಳೋಕ್ಕಿಂತ ಮುಂಚೆ ನಾನು ಒಂದು ಸ್ಟವ್ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ತವ ಇಟ್ಕೊಂಡು ಆಯಿಲ್ ಹಾಕಿ ಸ್ವಲ್ಪ ತವ ಬಿಸಿಯಾಗಕ್ಕೆ ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ನಾನು ಪರೋಟ ಲಟ್ಟಿಸ್ಕೊಳ್ತಿದ್ದೀನಿ. ನೋಡಿ, ಈ ಥರನ ಲಟ್ಟಿಸ್ಕೊತಿರ್ಬೇಕಾದ್ರೆ ನಿಮ್ಗೆ ಅನ್ಸ್ಬೋದು ಇದರ ಎಡ್ಜಸ್ ಎಲ್ಲ ಹೆಂಗೆ ಸಿಳ್ಕೊಂಡ್ಬಿಟ್ಟಿದೆ ಅಂತ. ಹೌದು, ಸಾಬುದಾನಿ ಬರೋದೇ ಹೀಗೆ. ಸಾಬುದಾನಿ ತುಂಬ ಜಿಗಿ ಇರೋದ್ರಿಂದ ಅದು ಇದೇ ಥರ ಮೂಗು ಸಿಳ್ತಾ ಇರುತ್ತೆ ಲಾಸ್ಟ್ ಎಡ್ಜಲ್ಲಿ. ನಿಮಗೆ ನೀಟಾಗಿ ಫಿನಿಶಿಂಗ್ ಬೇಕು ಅಂದರೆ ಅದಕ್ಕೆ ನೀವು ಒಂದು ಪ್ಲೇಟ್ ಅಥವಾ ರೌಂಡ್ ಶೇಪಲ್ಲಿರೋ ಕಟ್ಟರಿಂದ ನೀವು ಅದನ್ನು ಕಟ್ ಮಾಡಿಕೊಂಡು ಲಾಸ್ಟ್ ಎಡ್ಜಸ್ ತೆಗೆದು ನೀವು ರೌಂಡಾಗಿ ಶೇಪನ್ನು ನೀಟಾಗಿ ಮಾಡ್ಕೋಬೋದು. ನಾನು ತವದ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದ್ರ ಮೇಲೆ ಪರೋಟ ಹಾಕಿ ಮತ್ತು 2 ಕಡೆ ಆಯಿಲ್ ಹಾಕಿಬಿಟ್ಟು ಇದನ್ನು ಬೆಳೆಸ್ತಾ ಇದ್ದೀನಿ. ಒಂದು 2 ನಿಮಿಷ ಅದನ್ನು ತವದ ಮೇಲೆ ಹಾಗೆ ಬಿಡಬೇಕಾಗುತ್ತೆ. 2 ನಿಮಿಷ ಆದಮೇಲೆ ತಿರುಗಿಸಾಕಿದ್ಮೇಲೆ ನೋಡಿ ಇವಾಗ ಕಲರ್ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಚೇಂಜ್ ಆಗಿದೆ ಅಂತ. ಅಷ್ಟೇ ಸೂಪರಾಗಿ ಟೇಸ್ಟು ಕೂಡ ಇರುತ್ತೆ. ಇದೇ ರೀತಿಯಾಗಿ ನಾನು ಎಲ್ಲ ಪರೋಟಾನ ಬೆಳೆಸ್ಕೊತಾ ಇದ್ದೀನಿ. ಈ ಬಿಸಿ ಬಿಸಿ ಪರೋಟಕ್ಕೆ ತುಪ್ಪದ ಜೊತೆ ತಿಂತಾಯಿದ್ರೆ ಸೂಪರಾಗಿ ಟೇಸ್ಟ್ ಕೊಡುತ್ತೆ. ಹಾಗೆ ನೀವು ಅದನ್ನು ಮೊಸರು ಜೊತೆ ಕೂಡ ತಿನ್ಬೋದು. ಒಂದು ಸರ್ತಿ ಮಾಡಿಕೊಂಡು ತಿಂದ್ಬಿಟ್ಟು ಟೇಸ್ಟ್ ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಇದರಲ್ಲಿ ನಾವು ಚಟ್ನಿ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ನಾವು ಆಲ್ರೆಡಿ ಎಲ್ಲ ಸ್ಪೈಸಸ್ನ ಗ್ರೈಂಡ್ ಮಾಡಿ ಹಿಟ್ಟಲ್ಲಿನೇ ಮಿಕ್ಸ್ ಮಾಡಿರೋದ್ರಿಂದ
ಚಟ್ನಿ ಏನೂ ಬೇಡ, ತುಪ್ಪ ಅಥವಾ ಮೊಸರು ಜೊತೆ ಸೂಪರಾಗಿರೋ ಕಾಂಬಿನೇಷನ್ ಆಗಿರುತ್ತೆ ನೋಡಿ. ಇದೆ ತಿಂತಾಯಿದ್ರೆ ಲೆಕ್ಕನೇ ಇಡೋಕ್ಕಾಗಲ್ಲ. ನನ್ನ ಮಕ್ಕಳಂತೂ ಪರೋಟ ಅಂದರೆ ಈ ಸಾಬುದಾನಿ ಪರೋಟ ಅಂದರೆ ಅಷ್ಟಿಷ್ಟ, ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡಿ. ಇದೇ ಥರ ನಾನು ಎಲ್ಲ ಪರೋಟನ ಬೆನ್ಸಿಟ್ಕೊತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಸರ್ತಿ ಮಾಡ್ಕೊಂಡು ತಿಂದ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.